ಇರಾನಿನ ಯುದ್ಧ ನೌಕೆಯನ್ನು ಮುಳುಗಿಸೋದಕ್ಕೆ ಭಾರತದ ಬಂದರನ್ನ ಬಳಸಲಾಗಿದೆಯಾ? ಇಂತಹದೊಂದು ಅನುಮಾನ ಉನ್ನತ ವಲಯದಲ್ಲಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಐರಿಸ್ ದೇನಾ ಎಂಬ ಇರಾನಿನ ಯುದ್ಧ ನೌಕೆಯು ಇತ್ತೀಚೆಗೆ ಭಾರತದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂನಲ್ಲಿ ಭಾಗವಹಿಸಿ ತನ್ನ ದೇಶಕ್ಕೆ ಮರಳ್ತಾ ಇತ್ತು. ಫೆಬ್ರವರಿ 18ರಿಂದ 25ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ ನಡೆದ ನೌಕಾ ತರಬೇತಿಯಲ್ಲಿ ಇದು ಭಾಗವಹಿಸಿತ್ತು. ಆದರೆ ಈ ಐರಿಸ್ ದೇನಾವನ್ನ ಹಿಂದೂ ಮಹಾಸಾಗರದಲ್ಲಿ ಶ್ರೀಲಂಕಾ ಬಳಿ ಅಮೆರಿಕ ನೌಕಾಪಡೆ ಹೊಡೆದುರುಳಿಸಿದೆ. ನೌಕೆಯಲ್ಲಿ 180 ಮಂದಿ ಇದ್ರು. 100ಕ್ಕಿಂತಲೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. 32 ಮಂದಿಯನ್ನ ಲಂಕಾ ನೌಕಾಪಡೆ ರಕ್ಷಿಸಿದೆ. ಇರಾನಿನ ಈ ನೌಕಾ ಹಡಗು ಸಮುದ್ರದಲ್ಲಿ ಮುಳುಗಿದೆ. ಅಮೆರಿಕದ ಜಲಾಂತರ್ಗಾಮಿ ಟಾರ್ಪಿಡೋ ಬಳಸಿ ಇರಾನಿನ ಐರಿಸ್ ದೇನವನ್ನ ಉರುಳಿಸಲಾಗಿದ್ದು, 2ನೇ ಮಹಾಯುದ್ಧದ ನಂತರ ಟಾರ್ಪಿಡೋ ಮೂಲಕ ಶತ್ರು ರಾಷ್ಟ್ರದ ನೌಕೆಯನ್ನು ಮುಳುಗಿಸಿದ ಮೊದಲ ಘಟನೆ ಇದಾಗಿದೆ ಎಂದು ಹೇಳಲಾಗಿದೆ. ಇದರ ಬೆನ್ನಿಗೆ ಅಮೆರಿಕದ ನಿವೃತ್ತ ಸೇನಾ ಕರ್ನಲ್ ಮತ್ತು ಮಾಜಿ ರಕ್ಷಣಾ ಸಲಹೆಗಾರ ಡಗ್ ಮೆಕ್ ಗ್ರೇಗರ್ ಅವರು ನೀಡಿರುವ ಹೇಳಿಕೆ ಭಾರಿ ಚರ್ಚೆಗೊಳಗಾಗಿದೆ. ಇರಾನಿನ ಈ ಯುದ್ಧ ನೌಕೆಯನ್ನು ಮುಳುಗಿಸೋದಕ್ಕೆ ಭಾರತದ ಬಂದರನ್ನ ಅಮೆರಿಕದ ನೌಕಾಸೇನೆ ಬಳಸಿದೆ ಅಂತ ಅವರು ಹೇಳಿದ್ದಾರೆ. ಇರಾನಿನ ವಿರುದ್ಧದ ಯುದ್ಧಕ್ಕೆ ಭಾರತದ ನೌಕಾ ಬೇಸ್ಗಳನ್ನು ಉಪಯೋಗಿಸಲಾಗಿದೆ ಎಂದು ಅಮೆರಿಕದ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಅಮೆರಿಕದ ಹೆಚ್ಚಿನೆಲ್ಲ ಮಾಧ್ಯಮಗಳು ಈ ಸುದ್ದಿಯನ್ನ ಪ್ರಸಾರ ಮಾಡಿವೆ. Our harbor installations are destroyed. We're actually having to fall back on India and Indian ports, which are less than ideal. That's what the Navy says. ಆದರೆ ಭಾರತ ಸರ್ಕಾರ ಈ ಹೇಳಿಕೆಯನ್ನು ತಿರಸ್ಕರಿಸಿದೆ. ಇಂತಹ ಸುಳ್ಳು ಸುದ್ದಿ ಮತ್ತು ನಿರಾಧಾರ ಹೇಳಿಕೆಗಳ ಬಗ್ಗೆ ಜಾಗೃತಿ ಪಾಲಿಸಬೇಕು ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಆದರೆ ಭಾರತದ ಸ್ಪಷ್ಟೀಕರಣದ ಬಳಿಕವೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ನೌಕಾ ಅಭ್ಯಾಸ ನಡೆಸಿ ಹಿಂತಿರುಗಿದ ಇರಾನಿನ ನೌಕೆಯನ್ನು ಉರುಳಿಸೋದಕ್ಕೆ ಭಾರತದ ಬಂದರನ್ನ ಅಮೆರಿಕ ಉಪಯೋಗಿಸಿದೆಯಾ ಅಥವಾ ಭಾರತವನ್ನ ವಿನಾಕಾರಣ ಯುದ್ಧಕ್ಕೆ ಎಳೆಯುವುದಕ್ಕೆ ಸಂಚು ನಡೆಸಲಾಗಿದೆಯಾ ಎಂಬ ಚರ್ಚೆ ನಡೀತಾ ಇದೆ. 2 ವಾರಗಳ ಮೊದಲು ವಿಶಾಖಪಟ್ಟಣಂ ಬಂದರಿಗೆ ಇರಾನಿನ ಈ ಐರಿಸ್ ದೇನಾ ನೌಕೆ ಆಗಮಿಸಿದ ಸಂದರ್ಭದಲ್ಲಿ ಪೂರ್ವ ನೌಕಾ ಕಮಾಂಡ್ ಈ ನೌಕೆಯನ್ನು ಸ್ವಾಗತಿಸಿತು. ಭಾರತದೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದ ಇರಾನ್ ಆ ಕಾರಣದಿಂದಲೇ ನೌಕಾ ಅಭ್ಯಾಸಕ್ಕೆ ಭಾರತಕ್ಕೆ ತನ್ನ ಸಮರ ನೌಕೆಯನ್ನು ಕಳಿಸಿಕೊಟ್ಟಿತ್ತು. ಈ ಅಭ್ಯಾಸ ಮುಗಿದು ಈ ಸಮರ ನೌಕೆಯು ಮರಳಿ ಇರಾನ್ಗೆ ಹೊರಟಿತ್ತು. ಆದರೆ ಈ ನೌಕೆಯನ್ನ ಅಮೆರಿಕ ಸಮುದ್ರದಲ್ಲಿ ಮುಳುಗಿಸಲು ಯಶಸ್ವಿಯಾಗಿದ್ದು, ಇದರಲ್ಲಿ ಭಾರತದ ಕೈವಾಡ ಇದೆಯಾ ಅಥವಾ ಭಾರತದ ಬಂದರನ್ನ ದುರುಪಯೋಗಪಡಿಸಲಾಗಿದೆಯಾ ಎಂಬ ಚರ್ಚೆ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಅಮೆರಿಕದ ಮಾಜಿ ಕರ್ನಲ್ ಮತ್ತು ಮಾಜಿ ರಕ್ಷಣಾ ಸಲಹೆಗಾರ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.